ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ನಮ್ಮ ಕೈತೋಟದಲ್ಲಿ ಹೂವಿನ ಗಿಡಗಳನ್ನು, ತರಕಾರಿ ಗಿಡಗಳನ್ನು ಮಾತ್ರ ಹಾಕಿರ್ತೀವಿ. ಈ ಗಿಡಗಳ ಜೊತೆಯಲ್ಲೇ ಆಯುರ್ವೇದ ಗಿಡಗಳನ್ನು, ಔಷಧೀಯ ಗಿಡಗಳನ್ನು ಬೆಳೆಸಿದರೆ ನಮ್ಮ ಕೈತೋಟದ ವ್ಯಾಲ್ಯೂ ಇನ್ನಷ್ಟು ಹೆಚ್ಚಾಗುತ್ತೆ. ನಮ್ಮ ಗಾರ್ಡನನ್ನು ಮೇಂಟೈನ್ ಮಾಡುವಾಗ ನಾವು ಗಾರ್ಡನಲ್ಲಿ ಬೆಳೆದಿರುವಂತಹ ವೀಡ್ಸ್ ಅಥವಾ ಕಳೆ ಗಿಡಗಳನ್ನು ಕಿತ್ತು ಹಾಕ್ತೀವಿ. ಸ್ನೇಹಿತರೆ, ನಿಮಗೆ ಗೊತ್ತಿರಬೇಕು, ಅನೇಕ ಬಾರಿ ನಾವು ಕಳೆ ಗಿಡ ಅಂದ್ಕೊಂಡು ಕಿತ್ತು ಹಾಕುವಂಥ ಗಿಡ ಔಷಧೀಯ ಗಿಡ ಆಗಿರುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ನೀವು ಕಳೆ ಗಿಡಗಳನ್ನು ಕೀಳುವಾಗ ಒಮ್ಮೆ ಸರಿಯಾಗಿ ಗಮನಿಸಿ ನೋಡಿ, ಅದು ಔಷಧೀಯ ಗಿಡ ಆಗಿರಬಹುದಾ ಅಂತ. ನಿಮಗೆ ಕಳೆ ಗಿಡದಂತೆಯೇ ಕಾಣುವ ಒಂದು ಗಿಡದ ಬಗ್ಗೆ ಇವತ್ತು ತಿಳಿಸಿಕೊಡ್ತೀನಿ. ದೇಹದ ಬೇಡದಿರುವ ಕೂದಲನ್ನು ತೆಗೆಯೋದ್ರಿಂದ ಹಿಡಿದು ಸಾಮಾನ್ಯ ಕೆಮ್ಮು, ಶೀತದಂತಹ ತೊಂದರೆಗಳವರೆಗೂ ಈ ಗಿಡ ಅದ್ಭುತವಾಗಿ ಪ್ರಯೋಜನಕ್ಕೆ ಬರುತ್ತೆ. ಈ ಗಿಡದ ಬಗ್ಗೆ ಪೂರ್ಣವಾದ ವಿವರಗಳನ್ನು ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಹಾಗಾದರೆ ಈ ಗಿಡ ಯಾವುದು ಅಂತ ಹುಡ್ಕೊಂಡು ಬರೋಣ ಬನ್ನಿ. ಇಲ್ಲಿದೆ ನೋಡಿ. ಇದೇ ನಾನು ಹೇಳ್ತಾ ಇದ್ನಲ್ಲ, ಅದ್ಭುತವಾದ ಪ್ರಯೋಜನಗಳನ್ನು ಕೊಡುವಂತಹ ಗಿಡ ಇದು. ಇದನ್ನು ನೀವು ನಿಮ್ಮ ತೋಟದ ಬದಿಗಳಲ್ಲಿ, ರಸ್ತೆ ಬದಿಗಳಲ್ಲಿ, ತ್ಯಾಜ್ಯ ಭೂಮಿಯಲ್ಲಿ ಹೇರಳವಾಗಿ ಬೆಳೆದಿರೋದನ್ನು ಕಾಣಬಹುದು. ಇದು ಎಲ್ಲೆಂದರೆ ಅಲ್ಲಿ ಬೆಳೆಯುತ್ತೆ. ಝೀರೋ ಮೇಂಟೆನೆನ್ಸ್ ಗಿಡ ಅಂತಲೇ ಇದನ್ನು ನಾವು ಹೇಳಬಹುದು. ಇದನ್ನು ಕುಪ್ಪಿ ಗಿಡ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಹರಿತ ಮಂಜರಿ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಇಂಡಿಯನ್ ನೆಟಲ್, ಆಮೇಲೆ ವೈಜ್ಞಾನಿಕವಾಗಿ ಆಕಲಿಫಾ ಇಂಡಿಕಾ ಅಂತ ಕರೀತಾರೆ. ಈ ಕುಪ್ಪಿ ಗಿಡ ಸುಮಾರು 3 ಅಡಿಯಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಇದರ ವಿಶಿಷ್ಟವಾದ ಹೂಗೊಂಚಲಿನಿಂದ ಇದನ್ನು ನಾವು ಕಂಡುಹಿಡಿಯಬಹುದು. ಆಯುರ್ವೇದದಲ್ಲಿ ಅದ್ಭುತ ಪ್ರಯೋಜನಗಳಿರುವ ಈ ಕುಪ್ಪಿ ಗಿಡವನ್ನು ಉತ್ತರ ಭಾರತದ ಕಡೆ ಅದೃಷ್ಟದ ಗಿಡ ಅಂತಲೂ ಕರೀತಾರೆ. ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋ ಪರಿಪಾಠ ಕೂಡ ಇದೆ. ಇದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಹಾಕತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಸ್ನೇಹಿತರೆ, ಈ ಕುಪ್ಪಿ ಗಿಡದ ಉಪಯೋಗಗಳನ್ನು, ಆರೋಗ್ಯ ಲಾಭಗಳನ್ನು ನೋಡೋಣ ಬನ್ನಿ. ಈ ಕುಪ್ಪಿ ಗಿಡದ ಎಲೆಗಳಲ್ಲಿ ಇದರ ಅದ್ಭುತ ಔಷಧೀಯ ಗುಣಗಳಿಗೆ ಪೂರಕವಾದ ಅಂಶಗಳು ಅಂದರೆ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಯಾವ್ಯಾವು ಅನ್ನೋದಾದರೆ ಟ್ರೈಕೋಸಿನ್, ಫೈಟಾಲ್, ಡೋಕೋಸೆನಾಲ್, ಆಕ್ಟೋಕೋಸೆನಾಲ್, ಹೀಗೆ ಅನೇಕ ಬಯೋ ಆಕ್ಟಿವ್ ಕಾಂಪೌಂಡ್ಸ್ಗಳನ್ನು ನಾವು ಕಾಣಬಹುದು. ಕುಪ್ಪಿ ಗಿಡದಲ್ಲಿ ಹೇರಳವಾದ ಆಲ್ಕಲಾಯ್ಡ್ಸ್, ಕ್ಯಾಟಚೋಲ್ಸ್, ಫ್ಲವನಾಯ್ಡ್ಸ್, ಫಿನೋಲಿಕ್ ಕಾಂಪೌಂಡ್ಸ್, ಸ್ಯಾಪೋನಿನ್ಸ್ ಹಾಗೂ ಸ್ಟಿರಾಯ್ಡ್ಸ್ಗಳಿದ್ದಾವೆ. ಈಗ ಈ ಕುಪ್ಪಿ ಗಿಡದ ಉಪಯೋಗಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಇದರ ಜೊತೆಗೆ ಎಲೆಗಳನ್ನು ಹೇಗೆ ಉಪಯೋಗಿಸೋದು ಅನ್ನೋದನ್ನು ಸಹ ತೋರಿಸಿಕೊಡ್ತೀನಿ. ಎಲ್ಲೂ ನೀವು ಸ್ಕಿಪ್ ಮಾಡದೆ ನೋಡಿ. ಈ ಕುಪ್ಪಿ ಗಿಡ ಅದ್ಭುತ ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಉರಿಯೂತ ನಿವಾರಕ ಗುಣವನ್ನು ಹೊಂದಿದೆ. ಆದ್ದರಿಂದ ಇದರ ರಸವನ್ನು ಗಾಯಗಳಿಗೆ ಹಚ್ಚೋದ್ರಿಂದ ಗಾಯ ವಾಸಿಯಾಗುವುದರ ಜೊತೆಯಲ್ಲಿ ಉರಿಯೂತವನ್ನು ಸಹ ತಕ್ಷಣ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ನೋವನ್ನು ಸಹ ಇದು ಕಡಿಮೆ ಮಾಡುತ್ತೆ. ಆದ್ದರಿಂದ ಹಳ್ಳಿ ಕಡೆ ಈ ಗಿಡದ ಎಲೆಗಳಿಂದ ಮಾಡಿದ ಪೇಸ್ಟನ್ನು ಗಾಯಗಳಿಗೆ ಹಚ್ಚುತ್ತಾರೆ. ಇದರಿಂದ ಗಾಯ, ನೋವು ತಕ್ಷಣ ಕಡಿಮೆ ಆಗುತ್ತೆ. ಕುಪ್ಪಿ ಗಿಡದಲ್ಲಿ ಅದ್ಭುತವಾದ ಆಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಫಂಗಲ್ ಗುಣಲಕ್ಷಣಗಳಿದ್ದಾವೆ. ಚರ್ಮದ ಸಮಸ್ಯೆಗಳಾದ ಪಿಂಪಲ್ಸ್, ಆಕ್ನೆ ಮೊದಲಾದ ಸಮಸ್ಯೆಗಳಿಗೆ ಇದನ್ನು ಉಪಯೋಗಿಸ್ತಾರೆ. ಕುಪ್ಪಿ ಗಿಡದ ಎಲೆಗಳನ್ನು ಉಪಯೋಗಿಸಿ ಎಣ್ಣೆ ತಯಾರಿಸಿ ಚರ್ಮಕ್ಕೆ ಈ ಎಣ್ಣೆಯನ್ನು ಹಚ್ತಾರೆ. ಈ ಕುಪ್ಪಿ ಗಿಡದ ಎಣ್ಣೆಯನ್ನು ತಯಾರು ಮಾಡುವಂಥ ವಿಧಾನವನ್ನು ಈ ವಿಡಿಯೋದ ಕೊನೆ ಭಾಗದಲ್ಲಿ ತೋರಿಸ್ತಾ ಇದ್ದೀನಿ, ತಪ್ಪದೆ ನೋಡಿ. ಅಷ್ಟೇ ಅಲ್ಲ, ಈ ಕುಪ್ಪಿ ಗಿಡದ ಎಲೆಗಳನ್ನು ಚೆನ್ನಾಗಿ ತೊಳೆದು ಪೇಸ್ಟ್ ತಯಾರಿಸಿ ಮುಖಕ್ಕೆ ಹಚ್ಚಬೇಕು. ಹೀಗೆ ಮಾಡ್ತಾ ಬಂದರೆ ಪಿಂಪಲ್ ಮಾರ್ಕ್ಸ್ ತಕ್ಷಣ ಕಡಿಮೆ ಆಗುತ್ತೆ. ಆಮೇಲೆ ಸೋರಿಯಾಸಿಸ್, ಹುಳುಕಡ್ಡಿ ಈ ಸಮಸ್ಯೆಗಳಿಗೆ ಈ ಕುಪ್ಪಿ ಗಿಡದ ಎಲೆಗಳು ಬಹಳ ಉಪಯೋಗಕ್ಕೆ ಬರುತ್ತೆ. ನೀವು ಏನು ಮಾಡಬೇಕು ಅಂದರೆ 10 ರಿಂದ 15 ಕುಪ್ಪಿ ಗಿಡದ ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ನೀರೆಲ್ಲ ಆರಿದ ನಂತರ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಕುದಿಸಬೇಕು. ಇದು ತಣ್ಣಗಾಗ್ತಾ ಬಂದಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಬೇಕು. ಈ ಎಣ್ಣೆಯನ್ನು ಒಂದು ಬಾಟಲ್ನಲ್ಲಿ ಶೇಖರಿಸಿ ಇಟ್ಕೊಳ್ಳಿ. ಸೋರಿಯಾಸಿಸ್ ಅಥವಾ ಹುಳುಕಡ್ಡಿ ಆಗಿರುವಂತಹ ಜಾಗಕ್ಕೆ ಇದನ್ನು ಪ್ರತಿದಿನ 3 ಬಾರಿ ಹಚ್ತಾ ಬರಬೇಕು. 15 ದಿನಗಳಲ್ಲಿ ಇದರಿಂದ ನಾವು ಗುಣಮುಖರಾಗಬಹುದು. ಇನ್ನು ಜಾಯಿಂಟ್ ಪೇನ್ ಅಂದರೆ ಕೀಲುಗಳಲ್ಲಿ ನೋವು, ಸೊಂಟ ನೋವು, ಮಂಡಿ ನೋವು, ಕುತ್ತಿಗೆ ನೋವು, ಬೆನ್ನು ನೋವು, ಮೂಳೆಗಳಿಗೆ ಸಂಬಂಧಪಟ್ಟ ನೋವು ಇರುವವರಿಗೆ ಈ ಕುಪ್ಪಿ ಗಿಡ ಬಹಳ ಉಪಯೋಗಕ್ಕೆ ಬರುತ್ತೆ. ಇದಕ್ಕಾಗಿ 20 ರಿಂದ 25 ಕುಪ್ಪಿ ಗಿಡದ ಎಲೆಗಳನ್ನು ಚೆನ್ನಾಗಿ ತೊಳೆದು ನೀರು ಆರಿಸ್ಕೊಳ್ಬೇಕು. ಇದನ್ನು ಎಳ್ಳೆಣ್ಣೆಯಲ್ಲಿ ಕಾಯಿಸಬೇಕು. ಹೇಗೆಂದರೆ ಎಳ್ಳೆಣ್ಣೆ ಚೆನ್ನಾಗಿ ಕಾದಿರುವಾಗ ಈ ಎಲೆಗಳನ್ನು ಹಾಕಿ 1 ನಿಮಿಷ ಬಿಟ್ಟು ಸ್ಟೌವನ್ನು ಆಫ್ ಮಾಡಬೇಕು. ಒಂದು ಬಾಟಲ್ನಲ್ಲಿ ಈ ಎಣ್ಣೆಯನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನೋವಿರುವ ಭಾಗಕ್ಕೆ ಇದನ್ನು ಹಚ್ಕೊಳ್ಳೋದ್ರಿಂದ, ಅದರಲ್ಲೂ ಆರ್ಥರೈಟಿಸ್ನಿಂದ ಬಳಲ್ತಾ ಇರೋರು ಇದನ್ನು ಉಪಯೋಗಿಸೋದ್ರಿಂದ ಬಹಳ ಬೇಗ ಪರಿಹಾರವನ್ನು ಪಡ್ಕೊಳ್ಬಹುದು.
ಹಲ್ಲು ನೋವು, ಹಲ್ಲು ಹುಳುಕಿಗೂ ಸಹ ಈ ಕುಪ್ಪಿ ಗಿಡದ ಎಲೆಗಳು ಉಪಯೋಗಕ್ಕೆ ಬರ್ತವೆ. ನೀವು ಏನು ಮಾಡಬೇಕು ಅಂದರೆ ಈ ಕುಪ್ಪಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಜಜ್ಜಿ ರಸ ತೆಗಿಬೇಕು. ಈ ರಸದಲ್ಲಿ ಹತ್ತಿ ಉಂಡೆಯನ್ನು ಅದ್ದಿ ಅದನ್ನು ಹಲ್ಲು ನೋವಿರುವಂತಹ ಜಾಗದಲ್ಲಿ ಇಟ್ಕೊಳ್ಬೇಕು. ಅರ್ಧ ಗಂಟೆಯಲ್ಲಿ ನೋವು ನಿವಾರಣೆಯಾಗುತ್ತೆ. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಅಂದರೆ ಹೊಟ್ಟೆ ನೋವು, ಇಂಡೈಜೆಷನ್, ಗ್ಯಾಸ್, ಅಸಿಡಿಟಿ, ಹೊಟ್ಟೆ ಹುಣ್ಣು, ಕಾನ್ಸ್ಟಿಪೇಷನ್ ಸಮಸ್ಯೆಗಳಿಗಾಗಿ ಈ ಗಿಡದ ಎಲೆಯ ಟೀ ಮಾಡಿಕೊಂಡು ಕುಡಿಬೇಕು. 2ರಿಂದ 3 ಎಲೆಗಳನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಅದನ್ನು ಕುದಿಸ್ಬೇಕು. ಅದು ಅರ್ಧ ಗ್ಲಾಸ್ ಆಗೋವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಇದನ್ನು ಸಿಪ್ ಬೈ ಸಿಪ್ ಪ್ರತಿದಿನ ಕುಡಿಬೇಕು. ಹೀಗೆ ಕುಡಿತಾ ಬಂದರೆ ಈ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನೀವು ಬಹಳ ಬೇಗನೆ ಕಡಿಮೆ ಮಾಡ್ಕೊಳ್ಬಹುದು. ಕೆಮ್ಮು, ಶೀತ, ಗಂಟಲಲ್ಲಿ ಕೆರೆತ, ಇದಕ್ಕಾಗಿ ಏನು ಮಾಡಬೇಕು ಅಂತಂದರೆ 1 ಗ್ಲಾಸ್ ನೀರಿಗೆ 2ರಿಂದ 3 ಕುಪ್ಪಿ ಎಲೆಗಳನ್ನು ಹಾಕಿ ಕುದಿಸ್ಬೇಕು. ಇದರ ಜೊತೆ 4 ಮೆಣಸಿನಕಾಳು, 1 ಚಿಟಿಕೆ ಅರಿಶಿನ ಪುಡಿಯನ್ನು ಸಹ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಬೇಕಿದ್ದಲ್ಲಿ ಸ್ವಲ್ಪ ಬೆಲ್ಲವನ್ನು ಅಥವಾ ಜೇನುತುಪ್ಪವನ್ನು ಸೇರಿಸಿ ಸ್ವಲ್ಪ ಸ್ವಲ್ಪವಾಗಿ ಇದನ್ನು ನೀವು ಕುಡಿಬೇಕು. ಹೀಗೆ ಮಾಡ್ತಾ ಬಂದರೆ ಕೆಮ್ಮು, ಶೀತ ಜೊತೆಗೆ ಗಂಟಲಲ್ಲಿ ಕೆರೆತದಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದು. ಈ ಕುಪ್ಪಿ ಗಿಡದ ಇನ್ನೊಂದು ಅಮೇಝಿಂಗ್ ಮೆಡಿಸಿನಲ್ ಯೂಸ್ ಏನಂತಂದರೆ ಆ್ಯಂಟಿವಿನಮ್ ಪ್ರಾಪರ್ಟಿ. ಕೊಳಕು ಮಂಡಲ ಅಥವಾ ರಸಲ್ ವೈಪರ್ ಹಾವಿನ ಕಡತಕ್ಕೆ ಒಳಗಾದವರಿಗೆ ಇದರ ಎಲೆಗಳನ್ನು ನೀರಲ್ಲಿ ಕುದಿಸಿ ಮಾಡಿದ ಕಷಾಯವನ್ನು ಕುಡಿಸ್ತಾರೆ. ಆಂಟಿ ಡಯಾಬಿಟಿಕ್ ಪ್ರಾಪರ್ಟೀಸ್. ಸಂಶೋಧನೆಗಳ ಪ್ರಕಾರ ಈ ಕುಪ್ಪಿ ಗಿಡ ಡಯಾಬಿಟೀಸ್ ಕಂಟ್ರೋಲ್ನಲ್ಲೂ ಸಹ ಉಪಯೋಗಕ್ಕೆ ಬರುತ್ತೆ. ರಕ್ತದ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಇದು ಬಹಳ ಪ್ರಯೋಜನಕಾರಿಯಾಗಿದೆ. ಆಂಟಿ ಏಜಿಂಗ್ ಪ್ರಾಪರ್ಟೀಸ್. ಕುಪ್ಪಿ ಗಿಡದಲ್ಲಿ ಅಮೇಜಿಂಗ್ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳಿರೋದ್ರಿಂದ ದೇಹದಲ್ಲಿರುವ ಫ್ರೀ ರ್ಯಾಡಿಕಲ್ಸನ್ನು ತೆಗೆದುಹಾಕುವಲ್ಲಿ ಈ ಗಿಡದ ಎಕ್ಸ್ಟ್ರಾಕ್ಟನ್ನು ಯೂಸ್ ಮಾಡಬಹುದು. ಇದರಿಂದ ಪ್ರಿಮೆಚ್ಯೂರ್ ಏಜಿಂಗ್ ಅಂದರೆ ಅಕಾಲಿಕ ವೃದ್ಧಾಪ್ಯವನ್ನು ತಡೆಗಟ್ಟಬಹುದು. ಇನ್ನು ದೇಹದಲ್ಲಿ ಕೆಲವು ಕಡೆ ಬೆಳೆಯುವ ಬೇಡದ ಕೂದಲನ್ನು ಅಂದರೆ ಅನ್ವಾಂಟೆಡ್ ಹೇರ್ ಗ್ರೋತನ್ನು ತಡೆಯುವಲ್ಲಿ ಸಹ ಈ ಕುಪ್ಪೆ ಗಿಡದ ಪೇಸ್ಟನ್ನು ಮಾಡಿ ಉಪಯೋಗಿಸ್ತಾರೆ. ಅಂದರೆ ನಮ್ಮ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗೂ ಉಪಯೋಗಕ್ಕೆ ಬರಬಲ್ಲಂತಹ ಗಿಡಗಳು ನಮ್ಮಲ್ಲಿವೆ ಅನ್ನೋದನ್ನು ನಾವು ಗಮನಿಸಬೇಕು. ಈಗ ಈ ಪೇಸ್ಟನ್ನು ನಾವು ಹೇಗೆ ತಯಾರು ಮಾಡಬೇಕು ಅಂತಂದರೆ ಕುಪ್ಪಿ ಗಿಡದ ಎಲೆಗಳನ್ನು ನೀವು ತೆಗೆದುಕೊಂಡು ಇದರ ಪೇಸ್ಟನ್ನು ತಯಾರು ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಅಂದರೆ ಟರ್ಮರಿಕ್ ಪೌಡರನ್ನು ಸೇರಿಸಬೇಕು. ಇದಕ್ಕೆ ಕೋಕೋ ಹುಲ್ಲು ಅಂತ ಸಿಗುತ್ತೆ. ಇದನ್ನು ಅಡಿಕೆ ಹುಲ್ಲು ಅಂತ ಸಹ ಕರೀತಾರೆ. ಇಂಗ್ಲೀಷಲ್ಲಿ ಕೊರೆ ಕಿಸಾಂಗು ಪೌಡರ್ ಅಂತ ಕರೀತಾರೆ. ಇದು ಆನ್ಲೈನಲ್ಲೂ ಕೂಡ ಈ ಪೌಡರ್ ಸಿಗುತ್ತೆ ನಿಮಗೆ, ಇದನ್ನು ಉಪಯೋಗಿಸ್ಬೋದು. ಇವೆಲ್ಲವನ್ನು ಸೇರಿಸ್ಬಿಟ್ಟು ಒಂದು ಪೇಸ್ಟ್ ತಯಾರು ಮಾಡ್ಕೊಳ್ಬೇಕು. ಇದನ್ನು ಬೇಡದ ಕೂದಲು ಅಂದರೆ ಅನ್ವಾಂಟೆಡ್ ಹೇರ್ ಗ್ರೋತ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹಚ್ಕೊಂಡು ಸ್ವಲ್ಪ ಡ್ರೈ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕು. ನಂತರ ಸರ್ಕ್ಯುಲರ್ ಮೋಷನ್ನಲ್ಲಿ ರಬ್ ಮಾಡ್ಕೊಳ್ಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ಅನ್ವಾಂಟೆಡ್ ಹೇರ್ ಎಲ್ಲ ನಿಮಗೆ ಉದುರು ಹೋಗುತ್ತೆ. ಸ್ನೇಹಿತರೆ, ಈಗ ಕುಪ್ಪಿ ಗಿಡದ ಎಣ್ಣೆಯನ್ನು ನಾವು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕುಪ್ಪಿ ಗಿಡದ ಫ್ರೆಶ್ ಎಲೆಗಳನ್ನು ವಾಶ್ ಮಾಡಿ ಗ್ರೈಂಡ್ ಮಾಡಿ ಸ್ಮೂತ್ ಪೇಸ್ಟನ್ನು ತಯಾರು ಮಾಡ್ಕೊಳ್ಳಿ. ಇದನ್ನು ಸೋಸ್ಬಿಟ್ಟು ಅಂದರೆ ಫಿಲ್ಟರ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಆಮೇಲೆ ಈಕ್ವಲ್ ಕ್ವಾಂಟಿಟಿ ಕೊಬ್ಬರಿ ಎಣ್ಣೆಯನ್ನು ನೀವು ಬಾಣಲಿಯಲ್ಲಿ ಹಾಕಿ ಈ ಪೇಸ್ಟನ್ನು ಅದಕ್ಕೆ ಹಾಕಬೇಕು. ಸ್ವಲ್ಪ ಅರಿಶಿಣ ಪುಡಿಯನ್ನು ಇದಕ್ಕೆ ಸೇರಿಸಿ ಹೀಟ್ ಮಾಡಿ. ಸಿಸಲಿಂಗ್ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಈ ಸಿಸಲಿಂಗ್ ಸೌಂಡ್ ಸ್ಟಾಪ್ ಆದಾಗ ಒಳ್ಳೆಯ ಪರಿಮಳ ನಿಮಗೆ ಬರುತ್ತೆ. ಆಗ ಸ್ಟವನ್ನು ಆಫ್ ಮಾಡಿ ಇದನ್ನು ಕೂಲ್ ಮಾಡಿ ಸೋಸ್ಬಿಟ್ಟು ಒಂದು ಬಾಟಲಲ್ಲಿ ಶೇಖರಿಸಿ ಇಟ್ಕೊಳ್ಳಿ. ಮೊಡವೆ, ಎಕ್ಸಿಮಾ, ಸೋರಿಯಾಸಿಸ್, ಆಮೇಲೆ ಸಣ್ಣ ಸಣ್ಣ ಸ್ಕಿನ್ ಇನ್ಫೆಕ್ಷನ್ಸ್ಗೂ ಕೂಡ, ಆಮೇಲೆ ಗಾಯಗಳಿಗೂ ಕೂಡ ನೀವು ಇದನ್ನು ಉಪಯೋಗಿಸಬಹುದು. ಸ್ನೇಹಿತರೆ, ಇನ್ನು ಈ ಕುಪ್ಪೆ ಗಿಡದಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅನ್ನೋದನ್ನು ನೋಡೋಣ. ಇದರಲ್ಲಿ ವಿಷಕಾರಿ ಅಂಶ ಏನಾದರೂ ಇದೆಯಾ ಅನ್ನೋ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ. ಇಲಿಗಳ ಮೇಲೆ ನಡೆದ ಈ ಸಂಶೋಧನೆಗಳ ಪ್ರಕಾರ ಇದರಲ್ಲಿ ವಿಷಕಾರಿ ಅಂಶಗಳಿಲ್ಲ. ಆದರೆ ಗ್ಲೂಕೋಸ್ 6 ಫಾಸ್ಫೇಟ್ ಡಿಹೈಡ್ರೋಜಿನೇಸ್ ಡೆಫಿಷಿಯನ್ಸಿ ಇರೋರಿಗೆ ಇದರ ಸೇವನೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಇದರಿಂದ ಹೀಮೋಲಿಸಿಸ್ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನೂ ಒಂದು ವಿಷಯ ಅಂತಂದರೆ ಇದರಲ್ಲಿ ಆ್ಯಂಟಿ ಫೆರ್ಟಿಲಿಟಿ ಗುಣಗಳಿರೋದು ಪತ್ತೆಯಾಗಿದೆ. ಆದ್ದರಿಂದ ಗರ್ಭಿಣಿ ಮಹಿಳೆಯರು ಇದನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಸ್ನೇಹಿತರೆ, ಈ ಕುಪ್ಪಿ ಗಿಡ ನಮ್ಮಲ್ಲಿ ಸಿಗೋದಿಲ್ಲ, ಏನು ಮಾಡೋದು ಅನ್ನೋದು ಅನೇಕರ ಪ್ರಶ್ನೆ ಆಗಿರುತ್ತೆ. ಯೋಚನೆ ಮಾಡೋದು ಬೇಡ. ಈ ಕುಪ್ಪಿ ಗಿಡದ ಪುಡಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ನಿಮಗೆ ಸಿಗುತ್ತೆ. ಸಾಮಾನ್ಯವಾಗಿ ತಮಿಳುನಾಡಲ್ಲಿ ಈ ಪುಡಿ ಎಲ್ಲ ಕಡೆ ಸಿಗುತ್ತೆ. ಅಷ್ಟೇ ಅಲ್ಲ, ಆನ್ಲೈನ್ನಲ್ಲಿ ಈ ಕುಪ್ಪಿ ಗಿಡದ ಪುಡಿ ಸಿಗುತ್ತೆ, ನೀವು ತರಿಸ್ಕೊಳ್ಬೋದು. ಒಂದು ವೇಳೆ ಈ ಕುಪ್ಪಿ ಗಿಡ ನಿಮ್ಮಲ್ಲಿ ಹೇರಳವಾಗಿ ಸಿಗುತ್ತೆ ಅನ್ನೋದಾದರೆ ಈ ಪುಡಿಯನ್ನು ನೀವೇ ತಯಾರಿಸಿ ಇಟ್ಕೊಳ್ಬೋದು. ಇದರ ಎಲೆಗಳನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಸಾಣಿಸಿ ಶೇಖರಿಸಿ ನೀವು ಇಟ್ಕೊಳ್ಬೋದು. ಬೇಕಾದಾಗ ಈ ಪುಡಿಯನ್ನು ನೀವು ಉಪಯೋಗಿಸ್ಕೊಳ್ಬೋದು. ಸ್ನೇಹಿತರೆ, ಈ ಕುಪ್ಪಿ ಗಿಡದ ಬಗ್ಗೆ
ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.